ಇವಾಗ 1 ನಿಮಿಷದಲ್ಲಿ 40ಗೆ ಕ್ರಾಸ್ ಆಗಿದೆ. 60 ನೋಡೋಣ. ನಾನು ಇದ್ರ ಮೇಲೆ ಎಂಟ್ರಿ ತಗೊಳ್ಳೋಣ ಅಂತ ಹೋಗೋಷ್ಟರಲ್ಲಿ ಪ್ರೈಸು ಮಿಸ್ ಆಗೋಯ್ತು. ಇದ್ರ ಮೇಲೆ ನನಗೆ ಇದು ಕಡಿಮೆ ಇರ್ತಿತ್ತು, ಏನೋ SL. ನೋಡೋಣ ಇದ್ರ ಮೇಲೆ ಏನಾದರೂ ಬಂದರೆ, ಇದ್ರ ಕೆಳಗೆ ಬಂದು ಏನಾದ್ರು ಹೋದ್ರೆ ಎಂಟ್ರಿ ನೋಡೋಣ. ಬಟ್ ಇನ್ನೊಂದು ರೀತಿ ನೋಡಿದಾಗ ಇಲ್ಲಿ ಬಂದು ಸಪೋರ್ಟ್ ತೊಗೋತಾ ಇದೆಯಾ, ಬ್ರೇಕ್ ಆಯಿತು ಬಂದು ಸಪೋರ್ಟ್ ತೊಗೋತಾ ಇದೆಯಾ ಅಂತಲೂ ಅನಿಸುತ್ತೆ. ನೋಡೋಣ, ಇಲ್ಲಿ ನಮ್ಗೆ ಏನಾದರೂ ಎಂಟ್ರಿ ಸಿಕ್ಕಿದ್ರೆ ಪುಟ್ ಸೈಡು ಎಂಟ್ರಿ ತೊಗೊಳ್ಳೋಣ. ಲೆಟ್ಸ್ ವೇಟ್ ಆ್ಯಂಡ್ ಸಿ. ಸೊ ನಾನಿಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ. ಓಕೆ, ನಾನು ಇಲ್ಲಿ ಎಂಟ್ರಿ ತೊಗೋಬೇಕಾಗಿತ್ತು, ಬಟ್ ವೆಯ್ಟ್ ಮಾಡಿದೆ ಇದನ್ನು ಕೆಳಗಡೆ ಹೋಗುತ್ತಾ ಏನು ಮಾಡುತ್ತೆ ಅಂತ. ನನ್ನ ಎಂಟ್ರಿ 48.95ಗೆ ನನ್ನ ಎಂಟ್ರಿ ತೊಗೊಂಡಿರೋದು. SL ಇದ್ರ ಕೆಳಗಡೆ ಇಟ್ಬಿಡೋಣ. ದಟ್ಸ್ ಓಕೆ, ಪರವಾಗಿಲ್ಲ. ಓಕೆ, ಇದ್ರ ಕೆಳಗಡೆ SL ಇಟ್ಟಿದ್ದೀನಿ. SL ಇಟ್ಟಾದರೆ ಅಷ್ಟೇ, ಇವತ್ತಿಗೆ ಮುಗೀತು. 5 मिनट्स में देखा तो इसके ऊपर ಕ್ಲೋಸ್ ಹೋನ. ಈ ಕ್ಯಾಂಡಲ್ ಮೇಲೆ ನಮಗೆ ಕ್ಲೋಸ್ ಆಗಬೇಕು. ಓಕೆ, ಈ ಕ್ಯಾಂಡಲ್ಗೆ ऊपर ಕ್ಲೋಸ್ ಹಾಕಿ ಈ ಕ್ಯಾಂಡಲ್ ಮೇಲೆ ಕ್ಲೋಸ್ ಆಯಿತು. ಅದರಲ್ಲೂ ಇದ್ರ ಮೇಲೆ ಏನಾದ್ರು ಕ್ಲೋಸ್ ಆಗೋಯ್ತು ಅಂತ ಹೇಳಿದ್ರೆ ಆವಾಗ ಓಕೆ, ನಮ್ಮ ಸೈಡ್ ಮೂಮೆಂಟು ಚೆನ್ನಾಗಿ ಬರುತ್ತೆ ಅಂತ ನಾವು ಅನ್ಕೋಬೋದು. TP ನಾವು ಇಲ್ಲಿವರೆಗೂ ಇಟ್ಕೋಬೋದು. ಈಗ ಪ್ರಾಫಿಟಲ್ಲೇ ಇದ್ದೀವಿ 500, ಬಟ್ ವಿ ಕಾಂಟ್ ಸೇ ಎನಿಥಿಂಗ್ ನಾವು ಓನ್ಲಿ. ಇವಾಗಲೇ ಏನೂ ಹೇಳೋಕ್ಕಾಗಲ್ಲ. ಪ್ರೀವಿಯಸ್ 1 ನಿಮಿಷದ ಪ್ರೀವಿಯಸ್ ಇಲ್ಲೇ ಇದೆ. ಇದ್ರ ಮೇಲಾದರೂ ಕ್ಲೋಸ್ ಆದರೆ ಓಕೆ, ನೋಡುವ ಏನಾಗುತ್ತೆ. ಆಗಲಿ, SL ಇಟ್ಟಿದ್ದೀವಿ. ಟಾರ್ಗೆಟ್ ನಾನು ಇಲ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಇಲ್ಲಿಗೆ ಬರಲಿ, ಈ ರೇಂಜಿಗೆ ಬರುತ್ತಲ್ಲ, ಫಸ್ಟ್ ರೇಂಜ್ ಇದು. ಓಕೆ, ಅದ್ರ ಮೇಲೆಲ್ಲ ಕ್ಲೋಸ್ ಆದರೆ ಫಸ್ಟ್ ರೇಂಜ್ ಇದು. ಆ ರೇಂಜಿಗೆ ಬರಲಿ, ಆವಾಗ ನೋಡೋಣ. ಯಾಕಂದರೆ ಇಲ್ಲೂ ತುಂಬ ಪ್ರೈಸ್ ಆ್ಯಕ್ಷನ್ಸ್ ಎಲ್ಲ ಆಗಿತ್ತು. ಈ ರೇಂಜ್ ಅಂದ್ಕೊಳ್ಳಿ, 5 ನಿಮಿಷದಲ್ಲಿ ನೋಡಿದ್ರೆ ಈ ರೇಂಜ್ ಇಲ್ಲಿಗೆ ಬರಲಿ, ಆಮೇಲೆ ನೋಡೋಣ. ನೋಡಿ, ಇದು ಆಲ್ಮೋಸ್ಟ್ ಅದತ್ರ ಬಂದಿದೆ, ಇದಿನ್ನೂ ಬರ್ತಾ ಇಲ್ಲ ಮೇಲಕ್ಕೆ. ಪ್ರಾಫಿಟ್ 1300ವರೆಗೂ ಕ್ರಾಸ್ ಆಯಿತು. ಒಳ್ಳೆ ಸೂಚನೆ ಏನು ಅಂದರೆ, ನಾವೀಗ ತೊಗೊಂಡಿರೋ ಕಡೆ 5 ನಿಮಿಷದ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಆಗಿದೆ. ಸೊ ಅದೊಂದು ಪಾಸಿಟಿವ್ ನೋಟ್ ಅಂತ ಹೇಳ್ಬೋದು ನಾವು ತೊಗೊಂಡಿರೋ ಟ್ರೇಡ್ಗೆ ಇವಾಗ. ಓಕೆ, ವಿ ಆರ್ ಆಲ್ರೆಡಿ ಗೆಟ್ಟಿಂಗ್ 15 ಪಾಯಿಂಟ್ಸ್ ನಾವು. ಒಂದು ಕೆಲಸ ಮಾಡೋಣ, ಇದು ಒನ್ಸ್ 20 ಪಾಯಿಂಟ್ಸ್ ಬಂದಿದ ತಕ್ಷಣ 1 ಲಾಟ್ ಎಕ್ಸಿಟ್ ಆಗೋಣ. ಅವಾಗ ಕಾಸ್ಟು ಇದು ಮಾಡ್ಕೋಬೋದು ನಾವು. ಓಕೆ, 20 ರುಪೀಸ್ ಕೊಡ್ತು 1 ಲಾಟ್ ಎಕ್ಸಿಟ್ ಆಗಿದ್ದೀನಿ. ಓಕೆ, 1 ಲಾಟ್ ಎಕ್ಸಿಟ್. ಇನ್ನೊಂದು ಲಾಟ್ನ ಹೋಲ್ಡ್ ಮಾಡೋಣ. 1 ಲಾಟ್ ಏನು ಮಾಡೋಣ, ಕಾಸ್ಟ್ ಇಟ್ಕೊಂಬಿಡೋಣ. ಓಕೆನಾ, ಕಾಸ್ಟ್ ಇಟ್ಬಿಟ್ಟು ನಾವು ಇನ್ನೊಂದು ಬರೋವರೆಗೂ ವೆಯ್ಟ್ ಮಾಡೋಣ. TP ಇದ್ರ ಮೇಲೆ ಇಡೋಣ. ಓಕೆನಾ, ಇರಲಿ TP. SL ಇದ್ರ ಕೆಳಗೆ ಇಟ್ಕೊಂಬಿಡೋಣ. ಇಲ್ಲೇ ಇರಲಿ SL. ಯೂಶಲಿ ಈ ಥರ ಆದಮೇಲೆ ಬಂದಿಲ್ಲೆಲ್ಲಾದರೂ ಸಪೋರ್ಟ್ ತೊಗೊಂಡು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ವಾಪಸ್ ಬರೋ ಚಾನ್ಸಸ್ ತೋರಿಸ್ತಾ ಇದೆ, ನೋಡೋಣ. SL ಟ್ರೈಲ್ ಮಾಡ್ಬಿಡ್ಲಾ? ಓಕೆ, ಒಂದು SL ಬಂದರೆ ಬರಲಿ, ಇಲ್ಲ ಅಂದ್ರೆ ಅಲ್ಲೇ ಇರಲಿ. ನನಗೆ 20 ಪಾಯಿಂಟ್ 10 ಪಾಯಿಂಟ್ ಆದರೂ ಸಿಗಲಿ ಇದರಲ್ಲಿ. ಸುಮ್ಮನೆ ವಾಪಸ್ ಇಲ್ಲಿಟ್ರೆ ವೇಸ್ಟು. ಇಟ್ಟರೆ ಇಲ್ಲಿಡಬೇಕು. ನನಗೆ ಇಲ್ಲಿಟ್ರೆ ಯೂಸ್ ಆಗಲ್ಲ, ವರ್ಕೌಟ್ ಆಗಲ್ಲ.
ಇದು ಟಾರ್ಗೆಟ್ ಹಿಟ್ ಮಾಡು, ಇಲ್ಲ SL ಹಿಟ್ ಮಾಡಿ. ಇವಾಗ ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ನೋಡಿ, ಇಲ್ಲಿಗೆ ಇದು ತಗೊಳುತ್ತೆ. 48, 58, 60, 78, 30 ಪಾಯಿಂಟ್ ಇಡಬಹುದು. ಇವತ್ತು ಇಲ್ಲೇ ಇಡೋಣ ಬಿಡಿ. ಓಕೆ, ವಿಲ್ ಸಿ. ನಾನು ಕರೆಕ್ಟಾಗಿ SL ಕರೆಕ್ಟಾಗಿ ಟ್ರೇಲ್ ಮಾಡಿದ್ದೀನಿ. ಟ್ರೇಲಿಂಗ್ SL. ಕಮಾನ್ ಟ್ರಿಗರ್ ಬೇಬಿ. ಇಲ್ಲಿಗೆ ವಾಪಸ್ ಹೋಗ್ಬೇಡ, ಇಲ್ಲಿಂದ ಟ್ರಿಗರ್ ಮಾಡ್ಬಿಟ್ಟು ಹೋಗು. ಬಿಡು, ಟ್ರಿಗರ್ ಆಯಿತು. ಓಕೆ, ನಮ್ಮದು ಟಾರ್ಗೆಟ್ ರೀಚ್ ಆಗಿದೆ. ಹೋಲ್ಡ್ ಮಾಡ್ಬೋದಾಗಿತ್ತು, ಬಟ್ ಹೋಲ್ಡ್ ಮಾಡೋ ಥರ ಇಲ್ಲ ಇವತ್ತು. ಯಾವುದು ಡೈರೆಕ್ಷನ್ ಆ ಥರ ತೋರಿಸೋ ಥರ. ಸುಮ್ಮನೆ ಏನಕ್ಕೆ ವಾಪಸ್ ಬಂದರೆ ಅದರಲ್ಲೂ ಇದು ಮಾಡ್ಕೊಳ್ಳೋದು ಬೇಡ ಅಂತೇಳಿ ಎರಡರಲ್ಲೂ ಎಕ್ಸಿಟ್ ಆಗಿದ್ದೀನಿ. ಅಂತ ಒಂದು ಲಾಟಲ್ಲಿ 20 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದೆ, ಒಂದು ಲಾಟಲ್ಲಿ 30 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದೆ. ಕ್ಯಾಪ್ಚರ್ ಮಾಡಿ ಎಕ್ಸಿಟ್ ಆದೆ. ಇವಾಗ ವಾಪಸ್ ಬರ್ತಾ ಇದೆ. ಯಾಕೆ? ನಾನು ಆವಾಗಲೇ ಹೇಳಿದ್ದೆ, ಇಲ್ಲಿ ತುಂಬ ಪ್ರೈಸ್ ಆಕ್ಷನ್ ಆಗಿರೋದ್ರಿಂದ ಸಪೋರ್ಟ್ ಇದೆ. ನೋಡಿ, ಇಲ್ಲಿ ಇದು ಸಪೋರ್ಟ್ ಇತ್ತು. ಇಲ್ಲಿ ಹೋಗ್ಬೋದು. ಇಲ್ಲಿ 23 200 ಅಷ್ಟೇ, 215 ಅಷ್ಟೇ, ಎರಡರಲ್ಲೂ ಪುಟ್ ಆಪ್ಷನ್ಸು ಜಾಸ್ತಿ ರೈಟ್ ಮಾಡಿದ್ದಾರೆ ಮಾರ್ಕೆಟ್ ಮೇಲಕ್ಕೆ ಹೋಗಬೇಕು ಅಂತ. ಬಟ್ ಮಾರ್ಕೆಟ್ ಅಂತೂ ಬೇರಿಶ್ ಇದೆ. ಓಕೆ, ಮಾರ್ಕೆಟ್ ಏನಾದರೂ ಗ್ಯಾಪ್ ಫಿಲ್ ಮಾಡೋವರೆಗೂ ಬಂದು ಇಲ್ಲಿ ಗ್ಯಾಪ್ ಫಿಲ್ ಮಾಡಿ 23 350 360 370ವರೆಗೂ ಬಂದು ಏನಾದ್ರು ವಾಪಸ್ ಬಂತು ಅಂತ ಹೇಳಿದ್ರೆ ಆವಾಗ ಇದನ್ನೆಲ್ಲ ಬ್ರೇಕ್ ಮಾಡಿ ಕೆಳಗಡೆ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನೋಡೋಣ. ನಮ್ದು ಇವತ್ತು ಟ್ರೇಡ್ ಮುಗೀತು. ಇವತ್ತು ನಾವು ಕ್ಯಾಪ್ಚರ್ ಮಾಡಿರುವಂಥದ್ದು ಇಲ್ಲೇ ಇದೆಯಲ್ಲ 3344. ನಾನು 2 ಲಾಟೂ 30 ಪಾಯಿಂಟ್ಸ್ ಹೋಲ್ಡ್ ಮಾಡಿದರೆ ಇನ್ನೂ ಜಾಸ್ತಿ ಬರ್ತಿತ್ತು. ಬಟ್ ಓಕೆ, ನಾನು ಆ ಥರ ಮಾಡಲ್ಲ. ಓಕೆ, ಏನಕ್ಕೆ ಅಂತ ಹೇಳಿದ್ರೆ ಸುಮ್ಮನೆ ಬಂದಿರೋದು ನನಗೆ ಅಟ್ಲೀಸ್ಟ್ ವಾಪಸ್ ಬಂತು ಅಂದರೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗ್ಬೋದು. ಇನ್ ಕೇಸ್ ನಾವು ಕರೆಕ್ಟಾಗಿ ಬಂದಿಲ್ಲ ಅಂದರು ನಮ್ಮ ಕಡೆ. ಎರಡೂ ಹೋಲ್ಡ್ ಮಾಡಿ ಎರಡೂ ಎಸೆಟ್ ಮಾಡಿಸ್ಕೊಳ್ಳೋ ಅಂತ ಆಸೆ ಇಲ್ಲ ನನಗೆ. ನಾನು ಅರ್ಧ ಎಕ್ಸಿಟ್ ಮಾಡ್ತಾ ಇರ್ತೀನಿ. 148ಗೆ ಎಂಟ್ರಿ ಆಗಿದ್ದು 170 170 ರೂಪೀಸ್ಗೆ ಒಂದು ಲಾಟ್ ಎಕ್ಸಿಟ್ ಆಯಿತು. 178ಗೆ ಇನ್ನೊಂದು ಲಾಟ್ ಎಕ್ಸಿಟ್ ಆಯಿತು. ಸೊ ಇವತ್ತು ನಾವು ಕ್ಯಾಪ್ಚರ್ ಮಾಡಿರುವಂಥದ್ದು ಎಷ್ಟು ಪಾಯಿಂಟು? 20, 30, 25 ಪಾಯಿಂಟ್ ಅಂದ್ಕೊಳ್ಳಿ. 25 ಪಾಯಿಂಟ್ಸ್ ಇವತ್ತು ಕ್ಯಾಪ್ಚರ್ ಮಾಡಿರೋದು 2 ಲಾಟ್ಸಲ್ಲಿ. ಓಕೆ, ಸರಿ. ಹಾಗಾದರೆ ನಾಳೆ ಸಿಗುವ. ಮಾರ್ಕೆಟ್ಟು ತುಂಬ ನನಗೇನೋ ಒನ್ ಡೈರೆಕ್ಷನಲ್ಲಿ ಹೋದ್ರೆ ಅಲ್ಲಿ ಒಂದು ಮೇಲ್ಗಡೆವರೆಗೂ ಇಲ್ಲಿವರೆಗೂ ಹೋಗ್ಬೋದೇನೋ. ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ನಾಳೆ ಸಿಗುವ. ಬಾಯ್ ಬಾಯ್.